ಇದೀಗ ನಮ್ಮ ಪ್ರಜಾ ಸಮಾರಂಭಕ್ಕೆ ಅವರನ್ನು ನಾನು ಪರಸ್ಪರ ಸಂಘಟನೆ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಕ್ಷೀರಾಭಿಷೇಕ ಮಾಡ್ತಾ ಇದ್ದೇವೆ. ಅದು ಮುಗಿದ ನಂತರ ಪ್ರಜಾ ಸಮಾರಂಭ ಮುಗಿದ ನಂತರ ನಾವು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಕಹಳೆ ಮದಿಬೇಕು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿದ್ರೆ ಮಾರ್ಚ್ 26 ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ವಿಷಯ ಬಂತು ಅಂದ್ರೆ 2005 ಅಕ್ಟೋಬರ್ 27ಕ್ಕೆ ಅವತ್ತ ವಿಜಯ ಮೌರ್ಯಣ್ಣ ಅವರು ಮೇಯರ್ ಇದ್ದಾಗ MS ಮೊಹಮ್ಮದ್ ಇದ್ದಾಗ ಒಂದು ನಿರ್ಣಯ ಪಾಸ್ ಮಾಡಿದ್ದು ಇವತ್ತು ನಮಗೆ ಚೂಸ್ತದೆ. ಬೆಳಗಾವಿ ಮಾರಾಟಕ್ಕೆ ಹೋಗಬೇಕು, ಇದು ಬಗೆಹರಿಬೇಕು, ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವಂತಹ ಒಂದು ನಿರ್ಣಯ ಪಾಸ್ ಮಾಡಿದ. ಅವತ್ತಿನಿಂದ ನಾವು ಕಾಯ್ದೆಬೇಕು. ಕೇವಲ 3 MS ಇಲ್ಲ, 55 ಮಂದಿ ಕನ್ನಡಿಗರು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಪಕ್ಷದಲ್ಲಿರ್ಬೋದು. ಈ ಸಂದರ್ಭದಲ್ಲಿ ಒಂದು ನಿರ್ಣಯ ಪಾಸ್ ಮಾಡೋದು ಹೇಳಿ ಮಾರ್ಚ್ 26ರಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಗಡಿ ಪರಿಹಾರಕ್ಕೆ ಮಹಾಜನ್ ವರದಿ ಅಂತಿಮ. ಇದು ಅನೇಕ ಬಾರಿ ನಮ್ಮ ವಿಧಾನಮಂಡಲದಲ್ಲಿ 106 ಬಾರಿ ನಿರ್ಣಯ ಪಾಸ್ ಮಾಡಿದ್ದಾರೆ. ಒಂದು ನಿರ್ಣಯ ನೀವು ಪಾಸ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಅಲ್ಲಿ ಯಾರೂ ಅದನ್ನ ಈಗ ಹಪ್ಪತ್ತಿಲ್ಲ. ನಮ್ಮ ಹೋರಾಟ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ನಾಡಿನ ಹಿರಿಯರೇನು ಬಂದಾರ, ಅವರು ಜವಾಬ್ದಾರಿ ಕೊಟ್ಟು ಅವರ ಬಹುಮತವುಳ್ಳ ಸರ್ಕಾರ ಆಡಳಿತಕ್ಕೆ ಅದು ಯಾವ ರೀತಿ ಪಾಸ್ ಮಾಡಬೇಕನ್ನೋದನ್ನ ಅತ್ಯಂತ ಚೆನ್ನಾಗಿ ಪಟಾಣ ನಾರಾಯಣಗೌಡರು ಬಂದಿದೆ. ಮತ್ತು ಬೆಳಗಾವಿಯಿಂದ ನಾವು ಬಂದು ನಮ್ಮನ್ನ ಸಪೋರ್ಟ್ ಮಾಡಿದಾರ. ಇದಾದ್ರೆ ಅಲ್ಲಿ ಹಿರಿಯ ಕಾರ್ಯಕ್ರಮ ಐತಿ. ಇವತ್ತು ಬಂದಂತ ಪಟಾಣ ನಾರಾಯಣಗೌಡರು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಅವರು ಒಂದು 4 ಮಾತು ಹೇಳಬೇಕು ಅಂತೇಳಿ ಸಂದರ್ಭದಲ್ಲಿ ಅವ್ರು ಮನವಿ ಮಾಡ್ತಾ ಇದ್ದೇನೆ. ಹಳ್ಳಿಮಿಡಿ ಶಾಸನಕ್ಕೆ ಈಗ ಕ್ಷೀರಾಭಿಷೇಕ ನಡೆದು ಮುಂದಿನ ಹಂತ ಪಂಚ ನದಿಗಳ ಜಲಾಭಿಷೇಕ. ಮಲಪ್ರಭಾ, ಘಟಪ್ರಭಾ, ಕೃಷ್ಣ ಗಂಗೇಚ ಯಮುನೇಚ ಗೋದಾವರಿ ಆತ್ಮೀಯ ಬೆಳಗಾವಿ ಮಾಧ್ಯಮದ ಬಂಧುಗಳೇ, ಕನ್ನಡ ಒಕ್ಕೂಟ, ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರು, ಕನ್ನಡ ಸೇನೆಯ KR ಕುಮಾರ್, ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್, ಗಿರೀಶ್ ಗೌಡ್ರು ಹಾಗೂ ಅಶೋಕ್ ಚಂದರ್ಗಿ ಮತ್ತು ಇಲ್ಲಿ 20ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ಸುಭಾಷ್ ಪಾಟೀಲ್, ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಮುಂದಿನ ಹೋರಾಟಗಳು ಯಾವ ರೀತಿ ಇಲ್ಲಿ ಹಮ್ಮಿಕೊಳ್ಬೇಕು ಅನ್ನೋದು ಇವತ್ತು ವಿಶೇಷವಾದಂಥದ್ದು. ಇವತ್ತಿನ ಈ ಸರ್ಕಾರ ಮೊಂಡುತನಕ್ಕೆ ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದನ್ನ ಇವತ್ತು ಈ ಒಕ್ಕೂರದ ಮೂಲಕ ಇಲ್ಲಿ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ಕನ್ನಡ ಸೇನೆ ಕರ್ನಾಟಕ ಸಹ ಬೆಂಬಲವನ್ನು ವ್ಯಕ್ತಪಡಿಸಿ ಇಲ್ಲಿನೆಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಕನ್ನಡ ಒಕ್ಕೂಟದಲ್ಲಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆತ್ಮೀಯ ಮಾಧ್ಯಮದ ಮಿತ್ರರೇ,
ನಾನು ಸುಮಾರು 1983ರ ಇಸ್ವಿಯಿಂದ ಬೆಳಗಾವಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅದು ಎಲ್ರಿಗೂ ಗೊತ್ತಿದೆ, ಚಂದರ್ಗಿ ಅವ್ರಿಗೆ, ಇಲ್ಲಿರುವಂಥ ಎಲ್ರಿಗೂ ಗೊತ್ತಿದೆ. ಇವತ್ತಿನ ಸಮಸ್ಯೆ, ಇವತ್ತು ನನಗೆ ಭಾಳ ಖುಷಿ ಆಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿಡಿಯುವಂಥ ಹಲ್ಮಿಡಿ ಶಾಸನದ ಒಂದು ಹೊಸ ಒಂದು ಶಿಲಾನ್ಯಾಸವನ್ನು ಇವತ್ತು ಮಾಡಿ ಅದಕ್ಕೆ ಅಭಿಷೇಕ ಮಾಡೋದ್ರ ಮೂಲಕ ಕನ್ನಡಿಗರು ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ನನಗೆ ವಿಶೇಷವಾಗಿ ಒಂದು ಹೆಮ್ಮೆ ಇವತ್ತು ಏನಂದರೆ, ಸುಮಾರು 20-25 ಸಂಘಟನೆಗಳು ಒಟ್ಟಾಗಿ ಇವತ್ತು ಬೆಳಗಾವಿನ ಪರವಾಗಿ ನಗರಸಭೆಯಲ್ಲೇ ಒಂದು ನಿರ್ಣಯವನ್ನು ತಗೋಬೇಕು. ಈ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ, ಬೆಳಗಾವಿ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು ಒಂದು ನಿರ್ಣಯವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಇದಿರಲ್ಲ. ಇದಕ್ಕೆ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಯಾವುದೇ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನ ಗಂಡು ಮೆಟ್ಟಿದ ಜನ ಅಂತ ಹೇಳ್ತಾರೆ. ಇವತ್ತು ನೀವು ಮುಂದೆ ನಿಂತ್ಕೊಂಡು ನಮ್ಮ ನಾಯಕತ್ವದಲ್ಲಿ, ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಏನೇ ಆಗಲಿ ಆ ಒಂದು ನಿರ್ಣಯ ಆಗಲೇಬೇಕು. ಅಲ್ಲಿವರೆಗೆ ನಾವು ವಿಶ್ರಾಂತಿ ಪಡೆಯಲ್ಲ. ಹೋರಾಟವನ್ನು ಇನ್ನೂ ಹೆಚ್ಚು ಮಟ್ಟಕ್ಕೆ, ರಾಜ್ಯದ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅವತ್ತು ಗೋಕಾಕ್ ಚಳವಳಿ ಪ್ರಾರಂಭ ಆಗಿದ್ದು ಬೆಳಗಾವಿನಿಂದ. ಇವತ್ತು ಕೂಡ ನಮಗೆ ವಾಟಾಳ್ ನಾಗರಾಜ್ ಅವರು 62ನೇ ಇಸ್ವಿಯಿಂದ, ನಾವೆಲ್ಲ 83ರಲ್ಲೇ ಬಂದಿರ್ಬೋದು, ಅವರು 62ನೇ ಇಸ್ವಿಯಿಂದ ಈ ನಾಡಿಗೆ, ಈ ಭಾಷೆಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರನ್ನು ಕರೆದು ಅವರ ನಾಯಕತ್ವದಲ್ಲಿ ಮಾಡಬೇಕು ಅಂತ ಇದ್ದೀರಲ್ಲ, ಈ ತೀರ್ಮಾನಕ್ಕೆ ನಾವೆಲ್ಲ ತಾಯವಾಗ್ತೀವಿ, ನಿಮ್ಮನ್ನು ಅಭಿನಂದಿಸ್ತೀವಿ. ಏನೇ ಆಗಲಿ ಈ ಹೋರಾಟ ಅಂತಿಮ ಸ್ವರೂಪವನ್ನು ತಗೊಳ್ಳೋವರೆಗೂ ಕೂಡ ಆ ಸಭೆಯಲ್ಲೇ, ಆ ಒಂದು ನಗರಸಭೆಯಲ್ಲಿ ನಿರ್ಣಯವನ್ನು ತಗೊಳ್ಳೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ, ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀವಿ. ಈ ನಾಡಿನಲ್ಲಿ ಏನು ಈಗಾಗಲೇ ಮಹಾಜನ್ ವರದಿ ಏನು ಹೇಳಿದೆ, ಮಹಾಜನ್ ವರದಿ ಅಂತಿಮ ತೀರ್ಪು ಬೆಳಗಾವಿ ಅವಿಭಾಜ್ಯ ಅಂಗ ಕರ್ನಾಟಕ ಬೆಳಗಾವಿ. ಇದನ್ನು ಯಾಕೆ ನೀವು ಮಾಡ್ತಾ ಇಲ್ಲ? ಯಾವುದೇ ಸರ್ಕಾರಗಳಾಗಿರಲಿ, ಯಾವುದೇ ಪಕ್ಷಗಳಿಗಾಗಿರಲಿ, ನಿಮಗೆ ಸ್ವಾಭಿಮಾನ ಇಲ್ವಾ? ಈ ನಾಡಿನ ಬಗ್ಗೆ ಅಭಿಮಾನ ಇಲ್ವಾ? ಈ ಭಾಷೆ ಬಗ್ಗೆ ಅಭಿಮಾನ ಇಲ್ವಾ? ಇಲ್ಲಿಯ ಕನ್ನಡಿಗರ ಬಗ್ಗೆ ನಿಮಗೆ ಗೌರವ ಇಲ್ವಾ? ಈ ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ. ಬೆಳಗಾವಿ ಜನರೇ ಇವತ್ತು ಒಂದಾಗಿ ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ, ಬೆಳಗಾವಿಗೋಸ್ಕರ ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ನಮ್ಮ ಈ ಹೋರಾಟಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕನ್ನಡ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ರವರ ನಾಯಕತ್ವದಲ್ಲಿ ಹೋರಾಟವನ್ನು ನಾವು ಎತ್ತರದ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಅವ್ರ ಮುಖಾಂತರ ನಾನು ಭರವಸೆಯನ್ನು ಕೊಡ್ತೀನಿ. ನಮಸ್ಕಾರ. ಮಾಧ್ಯಮದ ನನ್ನ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಗಡಿನಾಡು ಬೆಳಗಾವಿ, ನಾನು 73ನೇ ಇಸ್ವಿಲೇ ಬಂದಿದ್ದೆ. ಚಂದ್ರಗಿ ಹುಟ್ಟಿದ್ರೆ ಇಲ್ವೋ ಗೊತ್ತಿಲ್ಲ. 73 ದೊಡ್ಡ ಮೈದಾನ, ಏನು ಹೆಸರು ಹೇಳ್ತಾರೆ ಅದಕ್ಕೆ ಮೈದಾನಕ್ಕೆ? ಗಾಂಧಿ ಮೈದಾನ, ಇಲ್ಲ 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 ಸರ್ದಾರ್ ಹೈಸ್ಕೂಲ್ ಮೈದಾನ, ಇನ್ನೊಂದು ಆಯ್ತಾ, ಲಿಂಗರಾಜ್ ಮೈದಾನದಲ್ಲಿ ಸುಮಾರು ಆ ಕಾಲದಲ್ಲಿ 67ರ ದಶಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 10,000 ಜನ ಆವತ್ತಿದ್ರು ಲಿಂಗರಾಜ ಕಾಲ ಮೈದಾನದಲ್ಲಿ. ಭಾಷಣ ಮಾಡಿ ನಾನು ಕರ್ಕೊಂಬಂದಿದ್ದವ್ರು ಯಾರು ಅಂದರೆ ಸಿದ್ದನಗೌಡ ಪಾಟೀಲರು, ಜೋಶಿ, ತೋಪಣ್ಣ. ಈ 3 ಜನ ಭಾರಿ ಆ ಕಾಲದಲ್ಲಿ ಅವರು ದೊಡ್ಡ ಅದ್ಭುತವಾದ ಶಕ್ತಿ. ಬೆಳಗಾವಿಗೆ ಅವರ ಅಪಾರವಾದ ಶಕ್ತಿ. ಅವ್ರ ಸ್ಮಾರಕ ಆಗಬೇಕಿಲ್ಲಿ, ಇಲ್ಲಿನ ಎಲ್ಲಾದರೂ ಆಗಲಿ ಆ ಜನ ಮಾಡಿದಂಥ ಕೆಲಸ ಇವತ್ತು ಅವ್ರನ್ನ ಕಣ್ಣು ಮುಂದೆ ನೋಡಿದ ಖುಷಿಯಾಗುತ್ತೆ. ಆವತ್ತೇನಾಯಿತು ಅಂತ ಅದು ಒಂದೇ ಒಂದು ಮಾತು ನನ್ನ ಭಾಷಣದಲ್ಲಿ, ಇದು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ.
ಅವತ್ತು ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಬಿಟ್ಟು ಯಾವ ಭಾಷೆ ಇರಕೂಡದು ಅಂತ ಸುಮಾರು ಸಂಜೆ 7:15 ಗಂಟೆಗೆ ನಾನು ಹೇಳಿದೆ. 8:15 ಗಂಟೆಗೆ ಬೀದಿಯಲ್ಲಿ ನುಗ್ಗಿ ಎಲ್ಲ ನಾಮಫಲಕ ಕಿತ್ತಾಕಿದ್ರು. ನಾವು ಇಳ್ಕೊಂಡಿದ್ದು ಹೋಟ್ಲು ಬಂದು ಕಲ್ಲೊಡೆದ್ರು. ಅದು ನಾವು ತಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದು. ಅದಾದಮೇಲೆ ಸಿದ್ದಣ್ಣಗೌಡ ಬಂದು, ಸರ್ ಇಲ್ಲಿಂದ ಹುಬ್ಳಿ ಹೊರಟೋಗೋಣ ಅಂತೇಳಿ. ಆ ಕಾಲದಿಂದಲೂ ನನಗೆ ಬೆಳಗಾವಿ ಬಗ್ಗೆ ಭಾಳ ಪ್ರೀತಿ. ಅದೊಂದೇ ಅಲ್ಲ, ಬೆಳಗಾವಿ ಮಾಧ್ಯಮದವರು ಅಂದಿನಿಂದ ಇಂದಿನವರೆಗೆ ಬೆಳಗಾವಿ ನಮ್ಮ ಆತ್ಮ ಅಂಥೇಳಿ ಪ್ರೀತಿಯಿಂದ ಅಭಿಮಾನದಿಂದ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳಲ್ಲೂ ಬಹುತೇಕ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ, ಕೆಟ್ಟ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇಷ್ಟೆಲ್ಲ ಬೆಳಗಾವಿ ಈ ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಅತ್ಯಂತ ನೀಚ ರಾಜಕಾರಣಿಗಳು, ಅವ್ರು ಯಾವ ಪಾರ್ಟಿಯವರಾಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಜನತಾ ಆಗಿರಲಿ, BJP, ಅವರು ಬೇಕಾಗಿರೋದು ಅಧಿಕಾರದ ದಾಹ. ಇಲ್ಲಿ ಕನ್ನಡ ಉಳಿದಿದ್ದರೆ, ಕನ್ನಡ ಬೆಳೆದಿದ್ದರೆ ನಮ್ಮ ಹೋರಾಟಗಾರರಿಂದ, ಚಳುವಳಿಗಾರರಿಂದ, ಕನ್ನಡ ಚಳುವಳಿಗಾರರಿಂದ ಸುಮಾರು ಇವತ್ತು ಭಾಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೀವಿ. ಸುಮಾರು 29ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ತಾವೇನು ಸೇರಿದ್ದೀರಿ. ನಿಜಕ್ಕೂ ಇದು ಮುಂದಿನ ಸೂಚನೆ. ಬೆಳಗಾವಿಯಿಂದ ಒಂದು ಹೊಸ ಕ್ರಾಂತಿ ಆರಂಭ ಆಗುತ್ತೆ. ಹೊಸ ಕ್ರಾಂತಿಗೆ ಇದೊಂದು ದಿಕ್ಕು, ಹೊಸ ಕ್ರಾಂತಿ ಕಹಳೆ. ಇವತ್ತು ಹೇಳ್ತಾ ಇದ್ದೀರಿ, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಆಗ ನಿಮ್ಮ ಕತೆ ನೋಡಿ, ನಾನು ನಿನ್ನೆ ಕೂತ್ಕೊಂಡು ತಮಗೆ ಇದೊಂದು ಕನಸು ಅಂದರೆ ಮನಸ್ಸಿನಲ್ಲಿ ಹೇಳ್ತಾ ಇದ್ದೆ. ಬರುವಾಗ ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರತಿ ಕನ್ನಡ ಪರ ಸಂಘಟನೆಗಳಿಗೆ ಈ ವಿಧಾನಸೌಧದಲ್ಲಿ ಅದ್ಭುತವಾದಂಥ ಒಂದೊಂದು ಕೊಠಡಿ ಕೊಡಬೇಕು, ಅದರ ಮುಂದೆ ಅವರ ಹೆಸರು ಹಾಕಬೇಕು. ಅದೊಂದೇ ಅಲ್ಲ, ಆ ಕನ್ನಡ ಪರ ಸಂಘಟನೆಗಳಿಗೆ ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಅನುದಾನ ಅವರು ಓಡಾಡಿ ಖರ್ಚು ಮಾಡೋದಕ್ಕೆ ನಾನು ಯೋಚನೆ ಮಾಡೋದು. ಇವತ್ತು ವರ್ಷಕ್ಕೆ 1 ಕೋಟಿ ರೂಪಾಯಿ ಓಡಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಇದಕ್ಕೆ ವರ್ಷಕ್ಕೆ 1 ಕೋಟಿ. ಪ್ರೆಸ್ ಕ್ಲಬ್ಗೆ 5 ಕೋಟಿ ಒಂದು ವರ್ಷಕ್ಕೆ. ಪ್ರೆಸ್ ಕ್ಲಬ್ಗೆ ಬೆಳವಣಿಗೆ, ಈ ನಾಡನ್ನು ಬೆಳೆಸ್ತಕ್ಕಂಥ ಪರಿಸ್ಥಿತಿ ಇವ್ರಿಗೆ. ಇದು ಯಾವಾಗ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಮುಖ್ಯಮಂತ್ರಿ ಆದರೆ ಆಗತ್ತೆ ಇದು ಅಂತ. ಅದಕ್ಕೆ ನಾನು ಹೇಳ್ತೀನಿ, ನಿಜ, ನಾನು ಮುಂದೆ ನಾನೇ ಮುಖ್ಯಮಂತ್ರಿ ಆಗೋದು, ಆ ವಿಚಾರ ಬೇರೆ. ನೋಡಿ, ಇವರೆಲ್ಲ ಮಂತ್ರಿಗಳು, ಇವ್ರನ್ನೂ ನಮ್ಮ ಜೊತೆ ಸೇರ್ಕೊಂಡು ಇವ್ರಿಗೂ ಮಂತ್ರಿ, ಗೋವಿಂದರು ಮಂತ್ರಿ, ನಮ್ಮದು ದೇವ್ ಮಂತ್ರಿ ಮತ್ತು ರೈತ ಮುಖಂಡರುಗಳೆಲ್ಲ ಬಂದಿದ್ದಾರೆ ಹುಬ್ಬಳ್ಳಿ ಧಾರವಾಡಲ್ಲಿ. ಅವ್ರು ಯಾರಿಗೆ ಹೇಳ್ತಾರೆ, ಇವ್ರಿಗಂತೂ ಕೊಡ್ತೀವಿ, ಯಾಕೆಂದರೆ ಇದೊಂದು ಆದರ್ಶವಾಗಿರ್ತಾರೆ. ಯಾಕಿರತ್ತು ಪತ್ರಿಕಾ ಮಿತ್ರರ ಪರವಾಗಿ, ಅದರಲ್ಲೂ ಬೆಳಗಾವಿಯರ ಪರವಾಗಿ ಕ್ಯಾಬಿನೆಟ್ ಕೊಡ್ತೀವಿ, ದಯಮಾಡಿ ಕೊಡ್ತೀವಿ. ನನ್ನ ಮುಖ್ಯಮಂತ್ರಿ ಆಗ್ತೀನಿ, ಎದುರುಬೇಡಿ, ಕಂತ ಕೊಡ್ತೀನಿ ನಾನು. ಅದರಲ್ಲಿ ಅನುಮಾನ ಗೊತ್ತು ನನಗೆ. ಏನು ತಿಳ್ಕೊಂಡಿದ್ದೀನಿ ನಾನು. ಇಲ್ಲೊಂದು ಮಹಾನಗರ ಪಾಲಿಕೆ, ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಪಾಲಿಕೆ ಎಲ್ಲಿದೆ, ಯಾವ ಜಾಗದಲ್ಲಿ, ಯಾವ ಭೂಮಿಯಲ್ಲಿ? ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು ಪಾಲಿಕೆ. ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ಒಂದೇ ಒಂದು ವಾರ, ಇವತ್ತಿಂದ 1 ವಾರ. ಎಷ್ಟು ತಾರೀಕು ಆಗುತ್ತೆ? 1 ವಾರಕ್ಕೆ ಮುಂದಿನ ವಾರ, ಇವತ್ತಿಂದ 4-5 ಜೂನ್ 2ನೇ ತಾರೀಕು
ಅವಕಾಶ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗಾಗಿ ಅವರು ನಾಮಫಲಕ ಹೊರಗಾಕಿ ಒಳಗೆ ನಿರ್ಣಯ ಮಾಡಬೇಕು. ಇದು ಅವರೇನು ಅವ್ರು ಮಾಡದೇ ಇದ್ದರೂ ಇದು ಕರ್ನಾಟಕ, ಅವ್ರ ಅಪ್ಪಂದಲ್ಲ, ಕರ್ನಾಟಕ ಇದು, ಅವಿಚಾರ ಬೇರೆ. ಆದರೆ ಅವರು ಯಾವ ಪಾರ್ಟಿಯವರಾಗಿರಲಿ ಗಂಭೀರವಾಗಿ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ, ಇದು ಕರ್ನಾಟಕದ ಅವಿಭಾಜ್ಯ ಅಂಗ, ಮಹಾಜನ್ ವರದಿ ಜಾರಿ ಆಗಲೇಬೇಕು. ಇದು ಹೇಳಬೇಕು, ಒಪ್ಪಿಗೆ ನಿರ್ಣಯ ಮಾಡಬೇಕು. ಮಾಡಲಿಲ್ಲ ಕ್ರಾಂತಿ ಆಗುತ್ತೆ. ಬೆಳಗಾವಿಯಲ್ಲಿ ಕಂಡರಿಯದಂಥ ಕ್ರಾಂತಿ ಆಗುತ್ತೆ. ನಾವು 4ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಬರಬೇಕು. ಇದರಲ್ಲಿ ಎಲ್ಲರೂ ದಯಮಾಡಿ ಏನೇ ಆದರೂ ಬರಬೇಕು. ಮತ್ತು ರೈತ ಸಂಘದವ್ರು ತಾವು ಬಂದಿದ್ದೀರಿ, ನೀವು ಸಾವಿರಾರು ಜನ ಸೇರಬೇಕು, ಹೋರಾಟಕ್ಕೆ ನಿಲ್ಲಬೇಕು. ಮಂಗಳವಾರ ಗಡುವು ಕೊಟ್ಟಿದ್ದೇವೆ, ಗಡುವು. ನಾವು 4ನೇ ತಾರೀಕು ತೀರ್ಮಾನ ತಗೊಳ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕಕ್ಕೆ, ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಅಂತಿಮವಾಗಿ ಅಖಂಡ ಕರ್ನಾಟಕ ಬಂದ್ ಕೊಡ್ತೀವಿ. ನಿಮ್ಗೆ ಹೇಳೋದಾದರೆ ಬೆಳಗಾವಿಯಿಂದಲೇ ಕ್ರಾಂತಿ, ಬೆಳಗಾವಿಯಿಂದಲೇ ಕ್ರಾಂತಿ, ಅಖಂಡ ಕರ್ನಾಟಕ ಬಂದ್. ಇಡೀ ರಾಜ್ಯ ಎಲ್ಲ ಕಡೆ ಒಂದೇ ಕೂಗು, ಒಂದೇ ಕೂಗು. ಬೆಳಗಾವಿ ಅವಿಭಾಜ್ಯ ಅಂಗ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಇದಕ್ಕಾಗಿ ನಾವು 4ನೇ ತಾರೀಕು ಎಲ್ಲ ಕನ್ನಡ ಪರ ಸಂಘಟನೆಗಳ ಸುದ್ದಿ ಕೊಡಬೇಕು. ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ನಾವು ಕರಿತೀವಿ. ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಬರಬೇಕಾಗಿತ್ತು, ಬಂದಿಲ್ಲ. ಶಿವರಾಮೇಗೌಡರು ಬರಬೇಕಾಗಿತ್ತು, ಬಂದಿಲ್ಲ. ನಾರಾಯಣ ಗೌಡರನ್ನು ಕರಿತೀನಿ ನಾನು. ಅದಿಲ್ಲೇನು ಇಲ್ಲಿ ಇದೇನು ನಮ್ಮನೆ ಮದುವೆ, ನಾವೆಲ್ಲ ಸೇರ್ಕೊಂಡು ಮಾಡೋಣ, ಒಟ್ಟಾಗಿ ಯುದ್ಧ ಮಾಡೋಣ. ಅದರಿಂದ ಈ ಹೋರಾಟ ಕರ್ನಾಟಕ ಇತಿಹಾಸದಲ್ಲಿ ಎಂದೂ ನಡೆದಿರಬಾರ್ದು. ಈ ಹೋರಾಟವೇ ನಮ್ಮ ಸರ್ಕಾರ ಬರೋದು. ಚಂದ್ರಿಕೆ ಒದ್ದಾಡ್ತಾ ಇದ್ದೀರಿ ನೀವು, ಯಾವ ಪಾರ್ಟಿ? ಯಾಕೆಂದರೆ ನಿಮಗೆ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿ. ಅದರಿಂದ ಹೋರಾಟ ಇವತ್ತು ನಿಮ್ಗೆ ಹೇಳ್ತೀನಿ. ಇಡೀ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕನ್ನಡಿಗರು ಬೆಳವಣಿಗೆಗಾಗಿ ಕರ್ನಾಟಕದ ಉದ್ದಗಲಕ್ಕೂ ನಿಲ್ಲೇಬೇಕು. 4ನೇ ತಾರೀಕು ರಣಕಾಳೆ, ರಣಕಾಳೆ. ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ಅಲ್ಲಲ್ಲ, 4ನೇ ತಾರೀಕು ಕರ್ನಾಟಕ ಬಂದಲ್ಲ, 4ನೇ ತಾರೀಕು ಸಮಗ್ರ ಕನ್ನಡಿಗರ ಮೇಳ ಸಭೆ. ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಬಂದ್ ಕರೆ ಕೊಡ್ತೀವಿ. ಬೆಳಗಾವಿಗಾಗಿ ಎಂದೆಂದು ನಮ್ಮ ಕೊನೆಯ ಒಂದು ತೊಟ್ಟು ರಕ್ತ ಇರುವವರೆಗೂ ಬೆಳಗಾವಿಗಾಗಿ ಹೋರಾಟ ಮಾಡ್ತೇವೆ.